ಆ ಕಡೆಯಿಂದ 1,000 kg ಇರೋ ಕಾಟಿ ನಡ್ಕೊಂಬರ್ತಾ ಇದೆ. ಈ ಕಡೆ ಹುಲಿರಾಯ ನೀರಲ್ಲಿ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದಾನೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಬಿಗ್ ಕ್ಯಾಟ್ ವರ್ಸಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ವೈಲ್ಡ್ ಕ್ಯಾಟಲ್. ಈ ಇಬ್ಬರಲ್ಲಿ ಯಾರು ವಿನ್ ಆಗ್ತಾರೆ? ನಮಸ್ಕಾರ ವೈಲ್ಡ್ ಲೈಫ್ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ತಮ್ನೇಲ್ ಮತ್ತೆ ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ನಾನಿವತ್ತು ನಿಮ್ಮೆಲ್ಲರನ್ನು ಮತ್ತೆ ಬಂಡೀಪುರಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಸೊ ನೀವೇನಾದರೂ ನನ್ನ ಹಳೆ ಸಬ್ಸ್ಕ್ರೈಬರ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ, ನನ್ನ ಹೆಸರು ರೋಹನ್ ಮುತ್ತುರಾಜ್ ಅಂತ. ನಾನೊಬ್ಬ ಪ್ಯಾಷನೇಟ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರೋದ್ರಿಂದ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದಲ್ಲಿರುವಂಥ ಹಲವೆಡೆ ಕಾಡುಗಳನ್ನ ಸುತ್ತಾಡಿ ಕನ್ನಡದಲ್ಲಿ ವ್ಲಾಗ್ಸ್ ಮಾಡಿ ಕನ್ನಡಿಗರ ಮುಂದೆ ಈ ಚಾನಲ್ ಮುಖಾಂತರ ತರ್ತಾ ಇರ್ತೀನಿ. ಸೊ ಅದೇ ರೀತಿ ನಾನಿವತ್ತು ನಿಮ್ಮೆಲ್ಲರನ್ನು ಮತ್ತೆ ಬಂಡೀಪುರ್ಗೆ ಕರ್ಕೊಂಡ್ಬಂದಿದ್ದೀನಿ. ಬಂಡೀಪುರ್ಗೆ ಬರೋದು ಅಥವಾ ಕಬಿನಿ, ನಾಗರಹೊಳೆಗೆ ಇದಕ್ಕೆಲ್ಲ ಹೋಗೋದು, ಈ ಕಾಡುಗಳೆಲ್ಲ ಬೇಸಿಕಲಿ ನನಗೆ ಮನೆ ಇದ್ದಂಗೆ, ಯಾವಾಗ ಬೇಕೋ ಅವಾಗ ಹೋಗ್ಬಿಡ್ತೀನಿ. ಇವಾಗ ನಾವು ಸ್ಟೇ ಆಗಿರೋದು ಬಂದು ಬಂಡೀಪುರ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್, ಅದೇ ಬಂಡೀಪುರ ಸಫಾರಿ ಲಾಡ್ಜಲ್ಲಿ 1 ನೈಟ್ ಸ್ಟೇ ಆಗಿದ್ದೀವಿ. ಆ್ಯಂಡ್ 2 ಸಫಾರೀಸ್ ಇರುತ್ತೆ. ಸಫಾರೀಸಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಪ್ರಾಪರ್ಟಿಯಲ್ಲಿ ಸ್ಟೇ ಆ್ಯಂಡ್ ಸಫಾರಿ ಹೇಗೆ ಬುಕ್ ಮಾಡೋದು ಅನ್ನೋದ್ರ ಬಗ್ಗೆ ಈಗಾಗಲೇ ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ಸೊ ಅದನ್ನು ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ನಾನು ಸಫಾರಿಲಿ ಯಾವ್ದು ಪ್ರಾಣಿಗಳು ಸಿಕ್ತು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಹೆಚ್ಚಿನ ಟೈಮ್ ವೇಸ್ಟ್ ಮಾಡಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕೈ ಮುಗಿದು ಕೇಳ್ಕೊತೀನಿ, ಕಾಲ ಬಿದ್ದು ಕೇಳ್ಕೊತೀನಿ, ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಉಳಿಸು, ಬೇಕಾದ್ರೆ ಸಮಯ ಬಂದು ಇವಾಗ ಮಧ್ಯಾಹ್ನ 2:50 ಆ್ಯಂಡ್ ನಾನು ಸಫಾರಿ ಜೀಪ್ಸ್ಗಳು ಬರುವಂಥ ಜಾಗದ ಕಡೆಗೆ ಹೋಗ್ತಾ ಇದ್ದೀನಿ. ಸಫಾರಿ ಸ್ಟಾರ್ಟ್ ಆಗೋದು 3 ಗಂಟೆಗೆ. ಸೊ ನಮಗೆ ಸಿಕ್ಕಿರೋ ಜೀಪ್ ಇದು ಆ್ಯಂಡ್ ಮಿಡಲಲ್ಲಿ ನಾವಿವಾಗ ಕುತ್ಕೋತೀವಿ. ಬನ್ನಿ ಹೋಗೋಣ ಸಫಾರಿಗೆ, ಏನೇನು ಸಿಗುತ್ತೆ ಅನ್ನೋದನ್ನ ನೋಡೋಣ. ಸುಡ ಬಿಸಿಲಲ್ಲೇ ಸಫಾರಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇವಾಗ. ಆ್ಯಂಡ್ ನೆನ್ನೆ ಎಲ್ಲಿ ಟೈಗರ್ ಸೈಟ್ ಆಗಿತ್ತೋ ಅದೇ ಕೆರೆ ಹತ್ರ ಇವಾಗ ಹೋಗಿ ಹುಡ್ಕೋಣ, ಮತ್ತು ಅಕ್ಕಪಕ್ಕ ಇರೋ ಜಾಗಗಳಲ್ಲಿ ಹುಡ್ಕೋಣ ಟೈಗರ್ ಎಲ್ಲಂದ್ರೂ ಇದೆಯಾ ಅಂತ ಹೇಳಿ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಕೆರೆಗಳನ್ನ ಚೆಕ್ ಮಾಡ್ತಾ ಇದ್ದೀವಿ. ಟೈಗರ್ ಏನಾದರೂ ನೀರು ಕುಡಿಯೋದಕ್ಕೆ ಬಂದಿರುತ್ತೆ ಅಥವಾ ನೀರಲ್ಲಿ ಕೂತ್ಕೊಳ್ಳೋದಕ್ಕೆ ಬಂದಿರುತ್ತೆ ಅಂತ. 5 minutes later. ಹೋಗ್ತಾ ಇದ್ವಿ, ನೋಡಿ ಟೈಗರ್ ಕಾಣಿಸಿದೆ ನಮಗೆ. ನೋಡಿ ಮೂವ್ ಆಗ್ತಿದೆ ಮುಂದೆ, ಇವಾಗ ಕಾಣಿಸಿದೆ ನಿಮಗೆ. ನಮ್ಮ ಬಸ್ಸು ಇದೆ ಕೆರೆಯಲ್ಲಿ ನೆನ್ನೆ ಸೈಟ್ ಆಗಿದ್ದರು. ಅಲ್ಲಿಂದ ಮತ್ತೆ ಬೆಳಗ್ಗೆ ಮೋಸ್ಟ್ಲಿ ಇಲ್ಲೇ ಬುಷಲ್ಲಿ ಮಲ್ಕೊಂಡಿದ್ದ ಅನ್ಸುತ್ತೆ. ಆ್ಯಂಡ್ ಅದೇ ರೋಡಲ್ಲಿ ನಡ್ಕೊಂಡು ಹೋಗಿದ್ದಾನೆ. 2 ಜೀಪ್ಗಳು ಕಾದರೂ ಏನೋ ಸೈಟಿಂಗ್ ಸಿಕ್ಕಿಲ್ಲ ಅಂದ್ಬಿಟ್ಟು ಒಂದು ಜೀಪ್ ಈ ಸೈಡ್ ಹೋಗಿದೆ, ಇನ್ನೊಂದು ಜೀಪ್ ಆ ಸೈಡ್ ಹೋಗಿದೆ. ಬಟ್ ನಾವು ಅದೇ ರೋಡಲ್ಲಿ ಮತ್ತೆ ಹೋದರೆ ನಮಗೆ ಕಾಣಿಸಿದ್ದು ಕೂತ್ಕೊಂಡು ಟ್ರೈ ಮಾಡೋದು 10 ಸೆಕೆಂಡ್. ಅದೇನು ಕೂತ್ಕೊಂಡಿಲ್ಲ ಗೊತ್ತಿಲ್ಲ, ಒಳಗಡೆ ಮೂವ್ ಆಗಿದೆ. ಪ್ರಾಬಬ್ಲಿ ಮತ್ತೆ ಏನಾದರೂ ನೀರಿಗೆ ಬಂದರೆ ಟೆರಿಟರಿ ಮಾಡ್ಕೊಂಡು ಸುತ್ತಕೊಂಡು ನೋಡೋಣ. ಇವಾಗ ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹೋಗಿ ಬಂದು ಟ್ರೈ ಮಾಡ್ತಾ ಇದ್ದೀವಿ ಏನಾದರೂ ರೋಡಲ್ಲಿ ಸಿಗುತ್ತಾ ಅಂತ. ಆ್ಯಂಡ್ ಈ ಸೈಡ್ ಲೆಫ್ಟ್ ಸೈಡು ಯಾವುದೂ ಸಫಾರಿ ಟ್ರ್ಯಾಕ್ ಇಲ್ಲ, ಅದೇ ಪ್ರಾಬ್ಲಮ್ ನಮಗೆ ಇವಾಗ ಸದ್ಯಕ್ಕೆ. ಸೊ ಇದೇ ರೋಡಲ್ಲಿ ಸುಮ್ಮನೆ ಹಿಂಗೆ ಹೋಗ್ತಾ ಇದ್ದರೆ ಕಾಣಿಸಿರೋದು ಹುಲಿ ನಮಗೆ. ಬಗ್ಮಾರ್ಕಿಲ್ಲ, ಏನೂ ಇಲ್ಲ, ಸೈಲೆಂಟಾಗಿ ಇದೇ ರೋಡಲ್ಲಿ ಹೋಗ್ತಾ ಇದ್ವಿ. ಇಲ್ಲಿ ಸಿಕ್ಕಿತ್ತು ನಮಗೆ. ಬುಷಲ್ಲಿ ಹೋಗಿರೋ ಹುಲಿ ಮತ್ತೆ ಹೊರಗಡೆ ಬರೋದಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ ಅಂತ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಬೇರೆ ಪ್ರಾಣಿಗಳನ್ನ ಹುಡ್ಕೋದಕ್ಕೆ ಟ್ರೈ ಮಾಡೋಣ ಅಂತ ಮುಂದೆ ಬಂದಿದ್ದೀವಿ. ಆ್ಯಂಡ್ ಇವಾಗ ನಮಗೆ ಒಂದು ಯಂಗ್ ಟಸ್ಕರ್ ಸಿಕ್ಕಿದೆ, ಪುಟಾಣಿ ಟಸ್ಕರು. ಸೊ ಇದು ನೀರು ಕುಡಿತಿರೋದನ್ನು ನೋಡಿ ಎಂಜಾಯ್ ಮಾಡಿದ್ವಿ. ಇದನ್ನಾದಮೇಲೆ ನಮಗೆ ಒಂದು ಎಲಿಫೆಂಟ್ ಹರ್ಡ್ ಸಿಕ್ಕಿದೆ. ಆ್ಯಂಡ್ ಈ ಎಲಿಫೆಂಟ್ ಹರ್ಡಲ್ಲಿ ಪುಟಾಣಿ ಎಲಿಫೆಂಟ್ ಕಾಫ್ ಇದೆ. ಕಾಫ್ ಬಂದ್ಬಿಟ್ಟು ಜಸ್ಟ್ 3 to 4 weeks ಓಲ್ಡ್ ಅಷ್ಟೇ. ಆ್ಯಂಡ್ ಫ್ಯೂ ವೀಕ್ಸ್ ಬ್ಯಾಕ್ ಇದು ಫಸ್ಟ್ ಟೈಮ್ ಸ್ಪಾಟ್ ಆದಾಗ ಅವಾಗಿನ್ನೂ ಹುಟ್ಟಿದ್ರಿಂದ ಫುಲ್ಲು ಕೆಂಪಗಿತ್ತಂತೆ. ಆ್ಯಂಡ್ ಇದೇ ಜಾಗದಲ್ಲಿ ಆವಾಗಲಿಂದನೂ ಕೂಡ ಎಲಿಫೆಂಟ್ ಹರ್ಡ್ ಇದೆ. ಯಾಕೆ ಅಂದರೆ ಮರಿಗಳು ಚಿಕ್ಕದಿರುವಾಗ ಜಾಸ್ತಿ ಮೂವ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಎಲ್ಲಿ ಹುಟ್ಟಿರುತ್ತೋ ಅದೇ ಜಾಗದಲ್ಲಿ ಇರೋದಕ್ಕೆ ಟ್ರೈ ಮಾಡುತ್ತೆ ಎಲಿಫೆಂಟ್ ಹರ್ಡ್, ಅದನ್ನು ಪ್ರೊಟೆಕ್ಟ್ ಮಾಡಿಕೊಂಡು. ಆ್ಯಂಡ್ ಅದೇ ರೀತಿ ಸುಮಾರು ತಿಂಗಳುಗಳ ತನಕನೂ ಅಲ್ಲೇ ಇರೋ ಚಾನ್ಸಸ್ಗಳಿರುತ್ತೆ, ಅಕಸ್ಮಾತ್ ಆ ಜಾಗ ಸೇಫ್ ಇತ್ತು ಅಂತ ಹೇಳಿದ್ರೆ. ಚಿಕ್ಕದಿರುವಾಗ ಹರ್ಡಲ್ಲಿ ಯಾವುದೇ ಎಲಿಫೆಂಟ್ ಕೂಡ ಅಷ್ಟೇ ಬೇರೆ ಕಡೆಗೆ ಮೂವ್ ಔಟ್ ಆಗಲ್ಲ. ಫುಡ್ನ ಹುಡ್ಕೊಂಡು ಮರಿನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಹರ್ಡಲ್ಲೇನೆ ಜೊತೆಗೇ ಇರುತ್ತೆ. Moments later. ಟೈಗರು ಮತ್ತು ಕೆರೆಗೆ ಬಂದಿರೋ ನ್ಯೂಸ್ ಬಂದಿದೆ. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ ಕೆರೆ ಹತ್ರನೇ. ಇನ್ನೇನು ಆಲ್ಮೋಸ್ಟ್ ಕೆರೆನ ರೀಚ್ ಆಗ್ತಾ ಇದ್ದೀವಿ. ನೋಡಿ ಲೆಫ್ಟ್ ಸೈಡಲ್ಲೇ ಟೈಗರ್ ಕೂತಿದ್ದಾವೆ. ಆ್ಯಂಡ್ ಜೀಪ್ ಕೂಡ ಒಂದು ಕಾಯ್ಕೊಂಡಿತ್ತು. ಅದೇ ಜೀಪ್ ಅವರು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು, ನಾವಿಲ್ಲೇ ಕಾಯ್ತಿರೋದಕ್ಕೆ ಹೇಳಿದ್ವಿ ಅವ್ರಿಗೆ. ನೋಡಿ ಲೆಫ್ಟಲ್ಲಿ ಕೆರೆಯಲ್ಲಿ ಟೈಗರ್ ಕೂತಿದೆ. ಈಗ ಇದಂತೂ ಕ್ರೇಜಿ. ನಾವೇನು ಅಂದ್ಕೊಂಡ್ವೋ ಅದಾಯಿತು ಫೈನಲಿ. ಆ್ಯಂಡ್ 1 ಅವರಿಂದ ಈ ಟೈಗರ್ನ ನೋಡಿದಾಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಬ್ಯಾಕ್ ಶಾಟ್ಸು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, 1-2 ಶಾಟ್ಸ್ ಬಿಟ್ಟರೆ. ಬಟ್ ಇವಾಗ ನೀರಲ್ಲಿ ಕೂತಿರೋದ್ರಿಂದ ಎಷ್ಟು ಬೇಕಾದರೂ ಫೋಟೋಸ್ ತೆಕ್ಕೋಬೋದು. ಆ್ಯಂಡ್ ವೀಡಿಯೋಸ್ ಅಂತೂ ನೀವೇ ನೋಡ್ತಿದ್ದೀರಾ, ಕ್ರೇಜಿಯಾಗಿ ಬರ್ತಾ ಇದೆ. ಇವಾಗ ನಮ್ಮ ಕಣ್ಣು ಮುಂದೆ ಇರೋದು ಕರೆಂಟ್ಲಿ ಬಂಡೀಪುರ್ ಟೂರಿಸಂ ಝೋನಿನ ಬೋಲ್ಡೆಸ್ಟ್ ಮೇಲ್ ಟೈಗರ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಡಾಮಿನೆಂಟ್ ಮೇಲ್ ಟೈಗರ್ಸ್. ಬಂಡೀಪುರ್ ಬಗ್ಗೆ ನಿಮ್ಗೇನಾದರೂ ಮುಂಚೆಯಿಂದನೂ ಗೊತ್ತು ಅಂತ ಹೇಳಿದ್ರೆ ನಿಮಗೆ ಒಂದು ಹೆಸರು ಕಿವಿಗೆ ಬಿದ್ದಿರುತ್ತೆ, ಅಥವಾ ನೀವು ಇವನ ಬಗ್ಗೆ ಸುಮಾರು ಕಡೆ ಓದಿರ್ತೀರಾ ಅಥವಾ ಕೇಳಿರ್ತೀರಾ.
ಪ್ರಿನ್ಸ್ ಅನ್ನುವಂಥ ಒಂದು ಟೈಗರ್. ಸೊ ಆ ಟೈಗರ್ ಹೋದ್ಮೇಲೆ ಈ ಟೈಗರನ್ನೇ ಈ ರೇಂಜ್ಗೆ ಬೋಲ್ಡ್ ಆಗಿರೋದು ಮತ್ತು ಇಷ್ಟು ರೆಗ್ಯುಲರ್ ಆಗಿ ಸೈಟಿಂಗ್ಸ್ ಕೊಡ್ತಿರೋದು ಅಂತ ಹೇಳ್ತಾರೆ. ಈ ಟೈಗರ್ಗೆ ಸುಮಾರು ಹೆಸರುಗಳನ್ನ ಇಟ್ಟಿದ್ದಾರೆ. ಬಟ್ ರೀಸೆಂಟ್ಲಿ ಬಂಡೀಪುರ ಫಾರೆಸ್ಟ್ ಅಫಿಷಿಯಲ್ಸು ಹೊಸ ರೂಲ್ಸ್ನ ತಂದಿದ್ದಾರೆ. ಯಾವುದೇ ಇಂಡಿವಿಜುವಲ್ ಅನಿಮಲ್ಸ್ಗಳಿಗೂ ಕೂಡ ಹೆಸರಿಡೋದು ಬೇಡ ಅಂತ ಹೇಳಿ. ಸೊ ಆ ರೂಲ್ಸ್ನ ನಾವು ರೆಸ್ಪೆಕ್ಟ್ ಮಾಡೋಣ. ಯಾಕೆ ಅಂದರೆ ವೈಲ್ಡ್ ಲೈಫ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಮ್ಮ ಫಾರೆಸ್ಟ್ ಅಫಿಷಿಯಲ್ಸ್ಗಳದ್ದು ಪರ್ಸ್ಪೆಕ್ಟಿವ್. ಸೊ ಅದನ್ನು ನಾವು ರೆಸ್ಪೆಕ್ಟ್ ಮಾಡೋಣ. ಸೊ ವಿ ಆರ್ ನಾಟ್ ಮೆನ್ಷನಿಂಗ್ ಎನಿ ನೇಮ್ ಇಯರ್. ಬಟ್ ಈ ಟೈಗರು ಬಂಡೀಪುರದ್ದು ಹಾರ್ಟ್ ಥ್ರೋಬ್ ಆ್ಯಂಡ್ ಕರೆಂಟ್ಲಿ ಎಲ್ರಿಗೂ ಫೇವ್ರೇಟ್ ಆಗಿರುವಂಥ ಮೇಲ್ ಟೈಗರ್ ಇದು. ಆ್ಯಂಡ್ ಇವನು ದ ಕಿಂಗ್ ಆಫ್ ಬಂಡೀಪುರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಿಂದೆ ತಿರುಗಿ ನೋಡ್ತಾ ಇದ್ದ ಏನು ಅಂತ ನಾವು ನೋಡಿದ್ರೆ ಬುಷ್ಷಿಂದ ಕಾಟಿ ಬರ್ತಾ ಇದೆ. ಇಂಡಿಯನ್ ಗಾರ್, ವರ್ಲ್ಡ್ಸ್ ಲಾರ್ಜೆಸ್ಟ್ ವೈಲ್ಡ್ ಕ್ಯಾಟಲ್. ಸೊ ನೀರು ಕುಡ್ದಾದ್ಮೇಲೆ ಕಾಟಿ ಟೈಗರ್ ಇರೋ ಕಡೆನೇ ಬರ್ತಾ ಇದೆ. ಆ್ಯಂಡ್ ಇದು ಒಂದು ಮೇಲ್ ಕಾಟಿ. ಮೇಲ್ಸ್ಗಳು ಸುಮಾರು 1 ಟನ್ನು ಆ್ಯಂಡ್ ಅದಕ್ಕಿಂತ ಜಾಸ್ತಿನೇ ವೆಯ್ಟ್ ಇರುತ್ತೆ. ಆ್ಯಂಡ್ ಈ ಕಡೆ ಅಫ್ಕೋರ್ಸ್ ನಮ್ಮ ಬಂಡೀಪುರಿನ ರಾಜ, ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ಯಾಟ್ ಟೈಗರ್ ಕೂತಿದ್ದಾನೆ. ಟೈಗರು ಸುಮಾರು ಹೊತ್ತಿಂದ ಕಾಟಿನ ನೋಡ್ತಾ ಇತ್ತು. ಬಟ್ ಕಾಟಿಗೆ ನೀರು ಕುಡ್ದಾದ್ಮೇಲೆ ಗೊತ್ತಾಯಿತು ಟೈಗರ್ ಅಲ್ಲೇ ಇದೆ ಅಂತ. ಸೊ ಅದು ಹತ್ರ ಬರೋದಕ್ಕೆ ಶುರು ಆದಮೇಲೆ ಟೈಗರೇ ಎದ್ದು ಒಳಗಡೆ ಹೊಟ್ಟೋಯ್ತು. 2 ಬೀಸ್ಟ್ಗಳು ಒಂದೇ ಫ್ರೇಮಲ್ಲಿ. ಕ್ರೇಜಿ ಫೋಟೋ ಇದಂತೂ. ಗಾರಿಂದ ಚೇಸ್ ಅವೇ ಆದಮೇಲೆ ನಮ್ಮ ಬಂಡೀಪುರಿನ ರಾಜ ಆಗಲೇ ನಮಗೆ ಕಾಣಿಸಿದ್ನಲ್ಲ ಅದೇ ರೋಡ್ನ ಕ್ರಾಸ್ ಮಾಡಿಬಿಟ್ಟು ನಮ್ಮ ಜೀಪ್ ಮುಂದೆನೇ ಕ್ರಾಸ್ ಆಗಿ ಮತ್ತೆ ಪಕ್ಕದಲ್ಲಿ ಪಾಸ್ ಆಗ್ತಾಯಿದ್ದ. ಮೋಸ್ಟ್ ಪ್ರಾಬಬ್ಲಿ ಇವನು ಮತ್ತೆ ಬುಷ್ ಒಳಗಡೆ ಹೋಗ್ಬಿಡ್ತಾನೆ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮದು ಕ್ಯಾಲ್ಕುಲೇಷನ್ ತಪ್ಪಾಗಿತ್ತು. ನಮ್ಮ ಬಂಡೀಪುರಿನ ರಾಜ ಏನು ಮಾಡ್ದ ಅಂದರೆ ಪಕ್ಕದಲ್ಲಿರುವಂಥ ಬುಷಸಲ್ಲಿ ಅಂದರೆ ಲೈಕ್ ನಮ್ಮ ಜೀಪ್ ಪಕ್ಕದಲ್ಲೇನೇ ಕೂತ್ಕೊಂಡಿದ್ದಾನೆ. ಇವಾಗ ರೋಡ್ ಕ್ರಾಸ್ ಮಾಡಿಬಿಟ್ಟು ಜೀಪ್ ಹತ್ರನೇ ಬಂದು ಪಕ್ಕದಲ್ಲೇ ಆರಾಮಾಗಿ ಕೂತ್ಕೊಂಡು ಗ್ರೂಮ್ ಮಾಡ್ಕೋತಾ ಇದ್ದಾನೆ. ನಾವು ಒಳ್ಳೆ ಡಿಸ್ಟೆನ್ಸ್ ಬಿಟ್ಟಿದ್ವಿ, ಆದರೂ ಅವನೇ ಕಂಫರ್ಟಬಲ್ ಆಗಿ ಹತ್ರ ಬಂದಿರೋದು. ಸಿಕ್ಕಾಪಟ್ಟೆನೇ ಹ್ಯಾಂಡ್ಸಮ್ ಆಗಿದ್ದಾನೆ. ಇವೊಂದು ಬಿಹೇವಿಯರೇ ಒಂಥರ ವಿಚಿತ್ರ. ಇವನ್ ಬಿಹೇವಿಯರ್ ಮೇಲೆ ಒಂದು ವೀಡಿಯೋ ಮಾಡಿದ್ರು ಆ ವಿಡಿಯೋ ಸುಮಾರು ಒಂದು 10-20 ನಿಮಿಷ ಮಾಡಬೇಕು. ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ ಇಷ್ಟರಲ್ಲೇ. ಬಟ್ ನೋಡಿ ಎಷ್ಟು ಕ್ರೇಜಿ ಸೈಟಿಂಗ್ ಮಾತ್ರ ಇದಂತೂ. ಟೈಗರ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಸುಮಾರು 1 ಅವರ್ ನೋಡಿದ್ವಿ. ಸಖತ್ತಾಗಿತ್ತು ಸೈಟಿಂಗು. ಸೊ ಇದಾದಮೇಲೆ ನಾವು ಹಂಗೆ ಮುಂದೆ ಹೋದ್ವಿ. ಆ್ಯಂಡ್ ನಮಗೆ ಒಂದು ಸ್ಪಾಟ್ ಬೆಲಿಡ್ ಈಗಲ್ ಔಲ್ ಅನ್ನುವಂಥ ಒಂದು ಔಲ್ ಸಿಕ್ತು, ವಿಚ್ ಇಸ್ ವೆರಿ ರೇರ್. ಫೋಟೋ ಆಗಿಲ್ಲ, ಕ್ಯಾಮ್ರಾನ ಎತ್ಕೊಳ್ಳೋಷ್ಟರಲ್ಲಿ ಕೈಗೆ ಹಾರೋಯ್ತು. ಅದಾದಮೇಲೆ ಈ ಒಂದು ಪೀಕಾಕು ಅದ್ಭುತವಾಗಿರುವಂಥ ಒಂದು ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಿದೆ. ಅದನ್ನು ಸುಮಾರು ಹೊತ್ತು ನೋಡಿಕೊಂಡು ಎಂಜಾಯ್ ಮಾಡಿದ್ವಿ ಸಫಾರಿ ಮುಗಿಯೋದಕ್ಕಿಂತ ಮುಂಚೆ. ಡೇ 2 ಕಾಡನ್ನ ಎಂಟರ್ ಆಗ್ತಿದ್ದಂಗೆ ಸ್ಟ್ರಾಂಗ್ ಲಂಗೂರ್ ಆ್ಯಂಡ್ ಸಾಂಬಾರ್ ಅಲಾರಾಮ್ ಕಾಲ್ಸ್ಗಳು ಕೇಳೋದು ಶುರು ಆಯಿತು. ಅಲಾರಾಮ್ ಕಾಲ್ಸ್ಗಳು ಅಂತ ಹೇಳಿದ್ರೆ ಪ್ರೇಗಳು ಪ್ರೆಡೇಟರ್ಸ್ಗಳನ್ನ ನೋಡಿದಾಗ ತನ್ನ ವಾರ್ನಿಂಗ್ ಕೊಡೋದಕ್ಕೆ ಅಂತ ವಾರ್ನಿಂಗ್ ಕಾಲ್ಸ್ಗಳು ಮಾಡ್ತವೆ. ಸೊ ಅದನ್ನು ಅಲಾರಾಮ್ ಕಾಲ್ಸ್ ಅಂತೀವಿ. ಸೊ ಅಲಾರಾಮ್ ಕಾಲ್ಸ್ಗಳು ಕೇಳಿಸ್ತಿತ್ತು. ಸೊ ಅದಕ್ಕೋಸ್ಕರ ಕಾಯ್ತಿದ್ವಿ. ಬಟ್ ಮಿಸ್ಟ್ ಇರೋದ್ರಿಂದ ಅಕ್ಕಪಕ್ಕದಲ್ಲಿ ಇರೋದು ಏನೂ ಕಾಣಿಸ್ತಿರಲಿಲ್ಲ. ಕೆಲವು ಜಾಗದಲ್ಲಿ ಮಾತ್ರ ಸ್ವಲ್ಪ ದೂರ ಇರೋದಕ್ಕೆ ಸ್ವಲ್ಪ ಕಾಣಿಸ್ತಿತ್ತು ಅಷ್ಟೇ. ಅಲಾರಾಮ್ ಕಾಲ್ಸ್ ಇದ್ದಿದ್ದ ಜಾಗದಲ್ಲಿ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ, ಬಟ್ ಏನೂ ಹೊರಗಡೆ ಬಂದಿಲ್ಲ. ಸೊ ಅದಕ್ಕೋಸ್ಕರ ಹಿಂದಿನ ದಿನ ಹುಲಿ ಎಲ್ಲಿ ಸಿಕ್ಕಿತ್ತೋ ಅದೇ ಕಡೆಗೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲೇನೊಂದು ಹುಲಿ ಸಿಗುತ್ತಾ ಅಂತ ನೋಡೋದಕ್ಕೆ. ಬಟ್ ತುಂಬಾ ಮಿಸ್ಟ್ ಇದೆ. ಅಕ್ಕಪಕ್ಕ ಮಿಸ್ಟು ಫಾಗ್ ಇರೋದ್ರಿಂದ ಏನೂ ಕಾಣಿಸ್ತಿಲ್ಲ. ಸೊ ಬುಷಲ್ಲಿ ಅಥವಾ ಸ್ವಲ್ಪ ಡಿಸ್ಟೆನ್ಸಲ್ಲೇ ಮಲ್ಕೊಂಡಿದ್ರು ಏನಂದ್ರೂ ಅಥವಾ ನಿಂತ್ಕೊಂಡಿದ್ರು ಏನೂ ಕಾಣಿಸಲ್ಲ. ಸೊ ಆ ರೇಂಜ್ಗೆ ಡೆನ್ಸ್ ಆಗಿದೆ. ಸೊ ಹಿಂದಿನ ದಿನ ಸಿಕ್ಕಿದಂಥ ನಮ್ಮ ಹುಲಿರಾಯಿಂದು ಏನೂ ಮೂಮೆಂಟ್ಸ್ ಇರಲಿಲ್ಲ. ಅದಕ್ಕೋಸ್ಕರ ನನ್ನ ಫೇವ್ರೆಟ್ ಟೈಗ್ರೆಸ್ ಇದ್ದಾಳೆ, ಅವಳ ಟೆರಿಟರಿಗೆ ಹೋಗಿ ಟ್ರೈ ಮಾಡೋಣ ಅಂತ ಇವಾಗ ಹೋಗಿದ್ದೀವಿ. ಬಟ್ ಇಲ್ಲೂ ಕೂಡ ಯಾವುದೇ ರೀತಿಯಾದಂಥ ಪಗ್ ಮಾರ್ಕ್ಸ್ಗಳು ಅಥವಾ ಅಲಾರಾಮ್ ಕಾಲ್ಸ್ಗಳು ಏನೂ ಇಲ್ಲ. ಕಾಡು ಸ್ವಲ್ಪ ಸೈಲೆಂಟ್ ಆಗಿತ್ತು. ಬಟ್ ಆನ್ ದ ವೇ ಬ್ಯಾಕ್ ನಮಗೆ ಈಗ ಒಂದು ಟಸ್ಕರ್ ಸಿಕ್ಕಿದೆ. ಆ್ಯಂಡ್ ನೋಡಿ ಎಷ್ಟು ಮ್ಯಾಜಿಕಲ್ ಆಗಿದೆ ಅಂತ ಈ ಒಂದು ಫ್ರೇಮು. ಸೊ ಈ ಥರ ಒಂದು ಜಾಗದಲ್ಲಿ ನಮಗೆ ಟಸ್ಕರ್ ಸಿಕ್ಕಿದ್ದು. ಫಾಗಲ್ಲಿ ಟಸ್ಕರ್ನ ನೋಡೋದು ಸಖತ್ತು. ಸುಮಾರು ಒಂದು 8:30 ಆದ್ರೂ ಕೂಡ ಫಾಗು ಮಿಸ್ಟು ಒಂದು ಚೂರೂ ಕಮ್ಮಿ ಆಗ್ತಿಲ್ಲ. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಸಫಾರಿ ಕೂಡ ಮುಗ್ದೋಗುತ್ತೆ. ಸೊ ರ್ಯಾಪಪ್ ಮಾಡಿಬಿಡೋಣ ಈ ಸಫಾರಿನ. ಬಂಡೀಪುರಲ್ಲಿ ನಾವು 2 ಸಫಾರಿ ಮಾಡಿದ್ವಿ. ಆ್ಯಂಡ್ ಮೊದಲನೇ ಸಫಾರಿಲಿ ನೀವೇ ನೋಡಿರ್ತೀರ ನಮಗೆ ಟೈಗರು ಸುಮಾರು 1 ಅವರ್ ಕಾಣಿಸ್ತು. ಆ್ಯಂಡ್ ಅಷ್ಟೇ ಅಲ್ಲ, ಆ್ಯಕ್ಷನ್ ಪ್ಯಾಕ್ಡ್ ಈವ್ನಿಂಗ್ ಅದಂತೂ. ಆ್ಯಂಡ್ ಒಂದೇ ಫ್ರೇಮಲ್ಲಿ ಟೈಗರ್ ಮತ್ತು ಗಾಸ್ ಕಾಣಿಸ್ತು. ಕ್ರೇಜಿ ಮಾತ್ರ ಅದಂತೂ. ಆ್ಯಂಡ್ ಅದ್ರದ್ದು ಫೋಟೋ ಕೂಡ ಸಿಕ್ಕಿದೆ, ಸಖತ್ತಾಗಿದೆ. ಆ್ಯಂಡ್ ಅದು ಅಷ್ಟೇ ಹೇಳಿದ್ರೆ ಅದೇ ಸಫಾರಿಲಿ ನಮಗೆ ಸ್ಪಾಟ್ ಬೆಲಿಡ್ ಈಗಲ್ ಔಲ್ ಅಂತ ಒಂದು ಔಲ್ ಸಿಕ್ತು. ಅದು ಎಷ್ಟು ರೇರ್ ಅಂದರೆ ಆ ಒಂದು ಔಲ್ ನೋಡೋದು ಒಂದು 10 ಟೈಗರ್ ನೋಡಿದಷ್ಟು ಸಮ. ಸೊ ಅಷ್ಟು ರೇರು ಆ ಔಲು. ಬಟ್ ಅನ್ಫಾರ್ಚುನೇಟ್ಲಿ ಫೋಟೋ ಆಗಿಲ್ಲ, ಬಟ್ ಕಣ್ತುಂಬ ನೋಡಿದೆ. ಆ್ಯಂಡ್ ಅದು ಬಿಟ್ಟರೆ ಎಲಿಫೆಂಟ್ ಕಾಫ್ ಒಂದು ಜಸ್ಟ್ 4 ವೀಕ್ಸ್ ಓಲ್ಡ್ ಎಲಿಫೆಂಟ್ ಕಾಫ್, ಅದು ಕ್ಯೂಟಾಗಿತ್ತು ತುಂಬ, ಅದು ಸಿಕ್ತು. ಆ್ಯಂಡ್ ಸೊ ಎಲ್ಲ ಒಳ್ಳೆ ಸೆಟ್ಟಿಂಗ್ಸ್ಗಳಾಗಿದ್ದು ಆ ಸಫಾರಿಲಂತೂ.
ಈ ವ್ಲಾಗ್ನ ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅರ್ಥ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ, ನನ್ನ ಹೆಸರು ರೋಹನ್ ಮುತ್ತರಾಜ್ ಅಂತ. ನಾನೊಬ್ಬ ಪ್ಯಾಷನೇಟ್ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಗಿರೋದ್ರಿಂದ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದಲ್ಲಿರುವಂಥ ಎಲ್ಲ ಕಾಡುಗಳನ್ನ ಸುತ್ತಾಡಿ ಕನ್ನಡದಲ್ಲಿ ವ್ಲಾಗ್ಸ್ ಮಾಡಿ ಕನ್ನಡಿಗರ ಮುಂದೆ ತರ್ತಾ ಇರ್ತೀನಿ ಫೋಟೋಗ್ರಫಿ ಮಾಡೋದ್ರ ಜೊತೆಗೆ. ಸೊ ಇದೇ ರೀತಿ ವೈಲ್ಡ್ ಲೈಫ್ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಲಾಸ್ಟ್ ಮಂತ್ ಬಂದುಬಿಟ್ಟು ನಾನು ರೆಡ್ ಪಾಂಡ ಎಕ್ಸ್ಪಿಡಿಷನ್ ಮಾಡಿದ್ದೆ. ಸೊ ಅದಂತೂ ಕನ್ನಡದಲ್ಲಿ ನಿಮಗೆ ಯಾರೂ ಈ ಹಿಂದೆ ತೋರಿಸಿಲ್ಲಲ್ಲ, ಆ ವ್ಲಾಗ್ಸ್ಗಳು ಬರುತ್ತೆ. ಆ್ಯಂಡ್ ಅದಾದಮೇಲೆ ಮತ್ತೆ ತಡೋವಾಗ ಹೋಗಿದ್ದೆ ನಾನು. ಸೊ ಆ ವ್ಲಾಗ್ಸ್ಗಳು ಕೂಡ ಬರುತ್ತೆ. ಸೊ ಸ್ಟೇ ಟ್ಯೂನ್ ಅಂತ ಹೇಳ್ತಾ, ದಿಸ್ ಇಸ್ ವೈಲ್ಡ್ ಲೈಫ್ ಕನ್ನಡಿಗ ರೋಹನ್ ಮುತ್ತರಾಜ್ ಸೈನಿಂಗ್ ಆಫ್ ಫ್ರಮ್ ದ ವಿಡಿಯೋ. ಬೈ.